ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಆಲ್ಮೋಸ್ಟ್ 50 ವರ್ಷ ಹಳೆಯದಾದಂಥ ಒಂದು ಮನೆನ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದಕ್ಕೂ ಮುಂಚೆ ಸಿಕ್ಕಾಪಟ್ಟೆ DM ಮಾಡ್ತಿದ್ರಿ. ಈ ಥರ ಲಾಸ್ಟು ಒಂದು ಹೋಮ್ ಟೂರ್ ಮಾಡಿದ್ದೆ ಕೆಲವೊಂದು ಹಂಚಿನ ಮನೆಗಳದ್ದು. ಅದಾದ ನಂತರ ಸಿಕ್ಕಾಪಟ್ಟೆ ಜನ ಕೇಳ್ತಾಯಿದ್ರಿ ಈ ಥರ ಯಾವುದಾದ್ರೂ ಹೋಮ್ ಟೂರ್ ಇದ್ದರೆ ಮಾಡಿ ಅಂತ. ಸೊ ನೋಡೋಣ ಬನ್ನಿ. ಇದು ಒಂದು 50 ವರ್ಷ ಹಳೆಯದಾದ ಒಂದು ಮನೆ. ಸೊ ಈ ಒಂದು ಮನೆ ತುಂಬ ಚೆನ್ನಾಗಿದೆ. ಸೊ ನನಗೆ ಇಷ್ಟ ಆಯಿತು, ಅದಕ್ಕೋಸ್ಕರ ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಇದು ಎಂಟ್ರೆನ್ಸು, ಈಗ ತೋರಿಸ್ತಾ ಇರೋದು ಹಾಲಿಗೆ ಎಂಟ್ರೆನ್ಸು. ಅಂದರೆ ಇಲ್ಲಿ ಎರಡು ಕಡೆನೂ ಹಾಲಿಗೆ ಒಂದು ಎಂಟ್ರೆನ್ಸ್ ಇದೆ. ಸೊ ಹಿಂದಿನ ಕಾಲದಲ್ಲೆಲ್ಲ ಹಾಗೆ ಅಲ್ವಾ, ಡಿಫ್ರೆಂಟಾಗಿ ಮಾಡ್ತಾಯಿದ್ರು. ಸೊ ಅವಾಗ ಕಂಪೇರ್ ಮಾಡಿದ್ರೆ ತುಂಬಾ ಡಿಫ್ರೆಂಟ್ ಇದೆ. ಸೊ ಇದು ತೋರಿಸ್ತಾ ಇರೋಂಥ ಜಾಗ ಒಂದು ಪಡ್ಸಾಲೆ. ಇದಾದ ನಂತರ ಇಲ್ಲಿ ಕೂಡ ಅಡುಗೆ ಮನೆಗೆ ಎಂಟ್ರಿ ಇದೆ. ನೀವು ನೋಡ್ತಾ ಇರೋಂಥ ಒಂದು ಡೋರ್ ಏನಿದೆ, ಇಲ್ಲಿಂದ ಕೂಡ ಅಡುಗೆ ಮನೆಗೆ ಎಂಟ್ರಿ ಕೊಡ್ಬೋದು. ಅದಾದ ನಂತರ ಇಲ್ಲಿ ಒಂದು ರೂಮ್ ಟೈಪೇ ಇದೆ. ಇದೊಂಥರ ಇವಾಗ ಹೇಳೋದಾದರೆ ಡೈನಿಂಗ್ ಏರಿಯಾ ಅಂತಲೇ ಹೇಳ್ಬೋದು. ಸೊ ಆವಾಗಿನ ಕಾಲದಲ್ಲೂ ಅದೇ ಥರ ಯೂಸ್ ಮಾಡ್ತಾಯಿದ್ರು ಈ ಒಂದು ಜಾಗನ. ಆವಾಗಿನ ಮನೆಗಳು ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ವಿಭಿನ್ನವಾಗಿಯೂ ಕೂಡ ಇರುತ್ತೆ. ಸೊ ಇಲ್ಲಿ ನೋಡ್ತಾ ಇರೋದು ಹಾಲ್ಗೆ ಏನೋ ಒಂದು ಎಂಟ್ರೆನ್ಸ್ ಇದೆ. ಆ ಒಂದು ಹಾಲ್ಗೆ ಇಲ್ಲಿಂದನೂ ಕೂಡ ಎಂಟ್ರೆನ್ಸ್ ಇದೆ. ಈ ಡೋರ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೊ ಅವಾಗೆಲ್ಲ ಇದೇ ರೀತಿ ವಿಭಿನ್ನವಾಗಿ ಮಾಡ್ತಾಯಿದ್ರು ವುಡ್ ವರ್ಕೆಲ್ಲ. ಆವಾಗಿನ ವುಡ್ ವರ್ಕೆ ಒಂಥರ ಚೆನ್ನಾಗಿತ್ತು. ಸೊ ಇಲ್ಲಿಂದನೂ ಕೂಡ ಎಂಟ್ರಿ ಕೊಡ್ಬೋದು. ಈ ಒಂದು ತೋರಿಸ್ತಾ ಇರೋಂತಹ ಒಂದು ಪ್ಲೇಸ್ ಬಂದು ಸ್ವಲ್ಪ ಆವಾಗಲೇ ಹೇಳಿದ್ನಲ್ಲ, ಇಲ್ಲೆಲ್ಲ ಕೂತ್ಕೊಂಡು ಊಟ ಮಾಡ್ಬೋದು, ಒಂದು ಡೈನಿಂಗ್ ಏರಿಯಾ ಥರ. ಇದಾದ ನಂತರ ಇದು ಅಡುಗೆ ಮನೆ. ಸೊ ಅಡುಗೆ ಮನೆಯೂ ಅಷ್ಟೇ ಅವಾಗೆಲ್ಲ ತುಂಬ ವಿಭಿನ್ನವಾಗಿ ಮಾಡ್ತಾಯಿದ್ರು. ಇವಾಗಿನ ಕಾಲದಲ್ಲೆಲ್ಲ ಸಿಂಕು ಶೆಲ್ಫ್ಗಳು ಹಾಗೆ ಇರ್ತಾಯಿತ್ತು. ಬಟ್ ಇಲ್ಲಿನೂ ಕೂಡ ಸ್ವಲ್ಪ ಆಲ್ಟ್ರೇಷನ್ ಆಗಿದೆ. ಬಟ್ ಆದ್ರೂ ಹಿಂದೆ ಎಲ್ಲ ಏನೋ ಒಂದು ಕೈ ಬಚ್ಚಲು ಅಂತಾರೆ, ಅದು ಆಗಿರ್ಬೋದು, ಒಂದು ಒಳ್ಕಲ್ಲಾಗಿರ್ಬೋದು, ಇದೆಲ್ಲ ಕೂಡ ಇನ್ನೂ ಹಾಗೇ ಇದೆ. ಮತ್ತು ಈ ಕಬಾರ್ಡ್ ನೋಡ್ತಿದ್ದೀರಲ್ಲ ಚಿಕ್ಕದಾಗಿ, ಆವಾಗ ಅಡುಗೆ ಮನೆಗಳಲ್ಲಿ ಮತ್ತು ಮೊಸರು ಹಾಲು ಇದೆಲ್ಲ ಇಡೋದಕ್ಕೆ ಬೆಕ್ಕುಗಳು ಬರುತ್ತೆ ಮತ್ತು ತುಂಬ ಸ್ವಲ್ಪ ಹೈಜಿನಿಕ್ ಆಗಲಿ ಇರಲಿ ಅಂತ ಅಲ್ಲಿಗೆ ಸ್ಟೋರೇಜ್ ಮಾಡ್ತಾಯಿದ್ರು. ಮತ್ತು ಇಲ್ಲಿ ಸ್ವಲ್ಪ ಆಲ್ಟ್ರೇಷನ್ ಮಾಡಿದ್ದಾರೆ, ಸೌದೆ ಒಲೆ ಏನಿಲ್ಲ. ಇದಾದ ನಂತರ ಸ್ವಲ್ಪ ಹೀಗೆ ಚಿಕ್ಕದಾಗಿ ಸ್ಟವ್ ಇಟ್ಕೊಳ್ಳೋದಕ್ಕೆ ಮಾಡ್ಕೊಂಡಿದ್ದಾರೆ. ಮತ್ತು ಇದೆಲ್ಲ ಸ್ವಲ್ಪ ಕಬಾರ್ಡ್ಗಳು ಆವಾಗಲೇ ಆಲ್ಟ್ರೇಷನ್ ಆಗಿರೋದು. ಇದು ಆವಾಗ ಹೇಳಬೇಕು ಅಂದರೆ ಆವಾಗಿನ ಗೋಡೆಗಳು ಇಲ್ಲಿವರೆಗೂ ತುಂಬ ಚೆನ್ನಾಗಿರ್ತವೆ. ಇದನ್ನು ಅಷ್ಟೇ ರೀಕನ್ಸ್ಟ್ರಕ್ಷನ್ ಕೂಡ ಮಾಡ್ಬೋದು. ಆ ಗೋಡೆಗಳು ಅಷ್ಟು ಥಿಕ್ನೆಸ್ ಆಗಿರ್ಬೋದು, ಒಂದು ಕ್ವಾಲಿಟಿ ವೈಸ್ ಆಗಿರ್ಬೋದು, ಆವಾಗ ಯೂಸ್ ಮಾಡಿರುವಂತಹ ಮಣ್ಣುಗಳು ಆಗಿರ್ಬೋದು, ತುಂಬ ಕ್ವಾಲಿಟಿ ವೈಸ್ ಇರ್ತಾಯಿತ್ತು ಎಲ್ಲದೂ ಕೂಡ. ಇವಾಗ ಇಲ್ಲಿ ನೋಡೋದಾದರೆ ಇವಾಗ ನೋಡೋಣ ಬನ್ನಿ. ಸೊ ನೆಕ್ಸ್ಟು ಇದಾದ ನಂತರ ನಾನು ಹಾಲನ್ನ ತೋರಿಸ್ತೀನಿ. ಹಾಲಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ ಹಾಲೂ ಕೂಡ. ಇಲ್ಲಿಂದನೂ ಎಂಟ್ರಿ ಅಂದರೆ ಎರಡು ಸೈಡೂ ಕೂಡ ಎಂಟ್ರಿ ಇದೆ. ಇಲ್ಲಿ ಸ್ವಲ್ಪ ಏನಾದರೂ ಸೆಲ್ಫ್ ಮಾಡಿದ್ದಾರೆ, ಚಿಕ್ಕದಾಗಿ ಏನಾದರೂ ಇಟ್ಕೋಬೋದು ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಹಾಲು. ತುಂಬಾ ಅಟ್ರಾಕ್ಟಿವ್ ಆಗಿದೆ. ಇದೊಂಥರ ಹೌಸ್ ತುಂಬಾ ದೊಡ್ಡದು, ಸಿಕ್ಕಾಬಟ್ಟೆ. ಈ ಮನೆಯಲ್ಲೂ ಅಷ್ಟೇ 2 ರೂಮ್ ಇದೆ, ಒಂದು ದೇವ್ರ ಮನೆ ಇದೆ. ಆವಾಗಿನ ಕಾಲದಲ್ಲೇ ಹಿಂಗೆ ಮಾಡಿದ್ದಾರೆ, 50 ವರ್ಷದ ಹಳೆಯದು. ಸೊ ನೀವು ಇಲ್ಲಿ ನೋಡ್ತಾ ಇರೋಂಥ ಕಂಬಗಳು ಎಷ್ಟು ಚೆನ್ನಾಗಿದೆ. ಈ ಕಂಬಗಳೇ ಈ ಮನೆಗೆ ಒಂಥರ ಲುಕ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ ಕಂಬಗಳು. ಆವಾಗ ಇದು ಒಂಥರ ಸೇಫಾಗೂ ಅನ್ನೋ ಒಂದು ಕಾರಣಕ್ಕೂ ಕೂಡ ಮಾಡ್ತಾಯಿದ್ರು. ಈ ಒಂದು ಅಟ್ಟ ಏನಿತ್ತು ಅದಕ್ಕೆ ಒಂದು ಸಪೋರ್ಟಿವ್ ಆಗಿರಲಿ ಅಂತ. ಮತ್ತು ಅದೇ ಒಂದು ಇವಾಗ ತುಂಬಾ ಅಟ್ರಾಕ್ಟಿವ್ ಆಗಿಯೂ ಕೂಡ ಇದೆ ಮನೆಗೆ ಹೇಳ್ಬೇಕಂದ್ರೆ. ಇವಾಗಿನ ಕಾಲದಲ್ಲೂ ಅಷ್ಟೇ ಈ ಕಂಬಗಳನ್ನ ಕೇಳಿ ಮಾಡಿಸ್ಕೊತಾರೆ. RCC ಮನೆ ಆಗಿರ್ಬೋದು, ಹಂಚಿನ ಮನೆ ಆಗಿರ್ಬೋದು. ಸೊ ಇಲ್ಲಿ ಒಂದು ರೂಮನ್ನು ಕೂಡ ಇದೆ. ಇದು ಒಂದು ಸ್ಟೋರೇಜ್ ಆಗಿ ಇವಾಗ ಬಳಸ್ತಾ ಇದ್ದಾರೆ. ಅವಾಗೆಲ್ಲ ರೂಮ್ಗಳೇ ಹೇಳ್ಬೇಕಂದ್ರೆ ಎಲ್ಲ ಚಿಕ್ಕ ಚಿಕ್ಕದಾಗಿಯೇ ಇರ್ತಾಯಿತ್ತು. ಇದಾದ ನಂತರ ಇದು ದೇವ್ರ ಮನೆ. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ದೇವ್ರ ಮನೆ. ಈ ಡೋರ್ ಆಗಿರ್ಬೋದು ಆವಾಗಿನ ಕಾಲದಲ್ಲಿ ಈ ರೀತಿ ಮಾಡಿದರು. ಸೊ ಇನ್ನು ಶೋಕೇಸ್ ಅಂತ ಹೇಳಿದ್ರೆ ಆವಾಗಿನ ಕಾಲದಲ್ಲೆಲ್ಲ ಅದನ್ನು ಕೂಡ ಇತ್ತು. ಇವಾಗ ಡಿಫ್ರೆಂಟಾಗಿ ವುಡ್ ವರ್ಕಲ್ಲಿ ಮಾಡ್ತಾರೆ. ಆವಾಗ ವಾಲ್ಗೆ ಗ್ಲಾಸ್ ಫಿಟ್ಟಿಂಗ್ ಮಾಡಿ ಈ ಥರ ಎಲ್ಲ ಕೂಡ ಮಾಡ್ತಾಯಿದ್ರು. ಒಟ್ಟಾರೆ ತುಂಬ ಚೆನ್ನಾಗಿದೆ. ಆವಾಗೆಲ್ಲ ತುಂಬಾ ಜಾಯಿಂಟ್ ಫ್ಯಾಮಿಲಿ ಇರ್ತಿತ್ತು. ಒಂದು ಮನೆಯಲ್ಲಿ ಜಾಸ್ತಿ ಜನ ಇರ್ತಾಯಿದ್ರು. ಅವರಿಗೆಲ್ಲ ತುಂಬಾ ಯೂಸ್ ಆಗ್ತಾಯಿತ್ತು. ಅಥವಾ ಯಾವಾಗಲಾದ್ರೂ
ರಿಲೇಟಿವ್ಸ್ಗಳೆಲ್ಲ ಬಂದರೆ ಮನೆ ತುಂಬ ದೊಡ್ಡದಾಗಿ ತುಂಬ ಚೆನ್ನಾಗಿಯೂ ಕೂಡ ಇತ್ತು. ಫೈನಲ್ಲಾಗಿ ಈ ಒಂದು ಮನೆ ಈ ರೀತಿ ಕಾಣಿಸ್ತಾ ಇದೆ. ಫೈನಲ್ ಲುಕ್ಕು ಹಾಲು ಅಷ್ಟೇ ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಹಾಕಿರುವಂಥ ಕಡಪದ ಕಲ್ಲು ನೆಲದಲ್ಲಿ ಅದು ಅಷ್ಟೇ. ಮತ್ತು ಇದೊಂದು ಇನ್ನೊಂದು ರೂಮು ಎಲ್ಲ ಹಳೇದು ಏನಿದೆ ಅದು ಆಲ್ಮೋಸ್ಟ್ ಮುಕ್ಕಾಲು ಭಾಗ ಈ ಮನೆಯಲ್ಲಿ ಹಾಗೆ ಉಳ್ಕೊಂಡಿದೆ. ಮತ್ತು ಇವಾಗ ನೀವು ನೋಡ್ತಾ ಇರೋದು ಇದು ಕಣಜ. ಆವಾಗೆಲ್ಲ ರಾಗಿ ಭತ್ತ ಇದೆಲ್ಲದನ್ನು ಸ್ಟೋರೇಜ್ ಮಾಡೋದಕ್ಕೆ ಈ ರೀತಿ ಮಾಡ್ಕೊತಾಯಿದ್ರು. ವರ್ಷಕ್ಕೆ ಒಮ್ಮೆ ಬೆಳೀತಾಯಿದ್ರು, ತುಂಬ ಬೆಳೀತಾಯಿದ್ರು. ಅದನ್ನು ಸ್ಟೋರೇಜ್ ಮಾಡೋದಕ್ಕೆ ಈ ರೀತಿ ಮಾಡ್ಕೊತಾಯಿದ್ರು. ಹಾಗೆ ಇಲ್ಲಿ ಕೂಡ ಒಂದು ಕಬಾರ್ಡ್ ಇದೆ. ಒಟ್ಟಾರೆ ಈ ಮನೆ ನೋಡಿ ನಿಮಗೆ ಏನು ಅನ್ನಿಸ್ತು? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಥರ ವಿಲೇಜ್ ಹೌಸ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ಹಳ್ಳಿ ಮನೆ ಅಂಥವ್ರಿಗೆ. ಮತ್ತು ಇದೇ ಥರ ವೀಡಿಯೋಸು ನೆಕ್ಸ್ಟ್ ಬರುವಂತಹ ವೀಡಿಯೋಗಳಲ್ಲೂ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇದೇ ಥರ ಡಿಫ್ರೆಂಟ್ ಆಗಿರುವಂತಹ ಹಳ್ಳಿ ಮನೆ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.